Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಅಂತಲೇ ಹೇಳಬಹುದು ಆ್ಯಂಡ್ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಟ್ಟಿರುವಂತಹ ಒಂದು ರೆಮಿಡಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಆಗ ನಿಮಗೆ ಬರುವಂತಹ ಎಲ್ಲ ನೋಟಿಫಿಕೇಷನ್ಸು ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋನ ತುಂಬ ಜನ ಪ್ರಾಬ್ಲಮಲ್ಲಿ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ. ಮೇ ಬಿ ನಿಮಗೂ ಒಂದು ಸ್ವಲ್ಪ ಅದರಿಂದ ಪುಣ್ಯ ಸಿಗಬಹುದು. ಬನ್ನಿ ತಡ ಮಾಡ್ತಾ ವಿಡಿಯೋಗೆ ಹೋಗೋಣ. ಹಾಗೆ ನೀವೇನಾದರೂ ನ್ಯೂಮರಾಲಜಿ ಕ್ಲಾಸಸ್ಸಲ್ಲಿ ಕಲಿಬೇಕು ಅಥವಾ ಕಲಿತು ನೀವು ಅರ್ನ್ ಮಾಡಬೇಕು ಅಥವಾ ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್ ಬಗ್ಗೆ ತಿಳ್ಕೋಬೇಕು ಅಥವಾ ಯಾರ ಜೊತೆ ಬಿಸ್ನೆಸ್ ಮಾಡಬೇಕು ಮಾಡಬಾರ್ದು, ಎಲ್ಲರ ಹತ್ರ ಡೇಟ್ ಆಫ್ ಬರ್ತ್ ಇರುತ್ತೆ, ಟೈಮಿಂಗ್ಸ್ ಇರೋಲ್ಲ. ನ್ಯೂಮರಾಲಜಿ ಪ್ರಕಾರ ನಿಮಗೆ ತುಂಬಾ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಕೋಬೋದು ಯಾರೊಟ್ಟಿಗೆ ನೀವು ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರಬಹುದು, ಹಣಕಾಸಿನ ಅಥವಾ ವಹಿವಾಟುಗಳು ಯಾವುದಾದ್ರೂ ಇದ್ದರೆ ನಡೆಸಬಹುದು, ಅಥವಾ ಯಾರನ್ನ ನಂಬಿ ನೀವು ಅವ್ರ ಮೇಲೆ ಇನ್ವೆಸ್ಟ್ ಮಾಡಬಹುದು, ಗೌರ್ಮೆಂಟ್ ಜಾಬ್ ಯಾರಿಗಾಗುತ್ತೆ ಅಥವಾ ಫಾರಿನ್ ಸೆಟ್ಲ್ಮೆಂಟ್ ಯಾರಿಗಾಗುತ್ತೆ, ಪ್ರತಿಯೊಂದು ವಿಚಾರನೂ ನಾವು ನ್ಯೂಮರಾಲಜಿನಲ್ಲಿ ಈಸಿಯಾಗಿ ಅನಾಲಿಸಿಸ್ ಮಾಡಬಹುದು. ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಪ್ರತಿ ತಿಂಗಳು ಕ್ಲಾಸಸ್ ಇರುತ್ತೆ. ಹಾಗೆ ಕ್ಲಾಸಲ್ಲಿ ನಿಮಗೆ ನಿಮ್ಮ ಒಂದು ಫ್ಯಾಮಿಲಿಯ ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ಜಾತಕನ ನ್ಯೂಮರಾಲಜಿ ಪ್ರಕಾರ ಫ್ರೀಯಾಗಿ ಅನಾಲಿಸಿಸ್ ಮಾಡಲಾಗುತ್ತದೆ. ಈಗ ತುಂಬ ಜನಂತ ಒಂದು ಕ್ವಶನ್ ಇದೆ ಆ್ಯಂಡ್ ಆಲ್ರೆಡಿ ತುಂಬ ಸಫರ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಪ್ರಾಪರ್ಟಿ ಸೇಲ್ ಆಗ್ತಾ ಇಲ್ಲ. ತುಂಬ ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಲ್ಯಾಂಡ್ ಆಗಿರ್ಬೋದು ಅಥವಾ ಸೈಟ್ ಆಗಿರಬಹುದು ಅಥವಾ ಬಿಲ್ಡಿಂಗ್ಸ್ ಆಗಿರಬಹುದು. ತುಂಬ ಜನ ಬರ್ತಾ ಇದ್ದಾರೆ ಬಟ್ ಸೇಲ್ ಆಗ್ತಾ ಇಲ್ಲ. ಕೇಳ್ತಾ ಇದ್ದಾರೆ ಬಟ್ ಆ ಒಂದು ವ್ಯಾಲ್ಯೂಗಿಂತ ತುಂಬಾ ಕಮ್ಮಿ ಕೇಳ್ತಿದ್ದಾರೆ ಅನ್ನೋರಿಗೆ ಇದೊಂದು ಸ್ಟ್ರಾಂಗ್ ಆಗಿರೋ ರೆಮಿಡಿನ ಕೊಡ್ತೀನಿ ನೋಡಿ. ಎಲ್ಲರಿಗೂ ಗೊತ್ತು 1+1 = 2 ಅಂತ. ಆದರೆ ಯಾರ ಜಾತಕ ತುಂಬ ಸ್ಟ್ರಾಂಗ್ ಆಗಿರುತ್ತೋ ಅವರು ನಿಮಗೆ ರೆಕಮೆಂಡ್ ಮಾಡಿದಾಗ 1+1 = 2 ಏನಕ್ಕಾಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆಯೇ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ಗುರುಗಳ ಮುಖಾಂತರ ನಮಗೆ ಇನ್ಫಾರ್ಮೇಷನ್ ಬಂದಾಗ ಅಥವಾ ಅವರು ಹೇಳಿರುವಂತಹ ಟೈಮ್ ಆಗಿರಬಹುದು ಅಥವಾ ಲೈಕ್ ಸಾತ್ವಿಕ, ರಾಜಸಿಕ, ತಾಮಸಿಕ ಈ ಟೈಮ್ಗಳಾಗಿರ್ಬೋದು, ಅವರಲ್ಲಿರುವಂತಹ ಯೋಗಗಳು ನಮಗೆ ಬೇಗ ಫಲವನ್ನು ಕೊಟ್ಬಿಡುತ್ತೆ. ನಂಬಿಕೆ ಇದ್ದರೆ ಅಥವಾ ನಂಬಿಕೆ ಇಟ್ಟು ಈ ಒಂದು ಪ್ರಯೋಗನ ನೀವು ಮಾಡಿದಾಗ ನಿಮಗೆ ಪೂರ್ತಿ ಪ್ರಮಾಣದ ಫಲ ಸಿಗುತ್ತೆ. ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಡೇ ಆದರೂ ಪರವಾಗಿಲ್ಲ. ಅದರಲ್ಲೂ ನಿಮಗೆ ಸ್ಪೆಷಲ್ಲಾಗಿ ಬೇಕು ಅಂತ ಹೇಳಿದ್ರೆ ಗುರುವಾರ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಈ 3 ದಿನಗಳಲ್ಲಿ ನೀವು 3 ವಸ್ತುಗಳನ್ನು ತೊಗೊಂಬರ್ಬೇಕು, 3 ಐಟಮ್ಸ್. ಏನೇನು ತೊಗೊಂಬರ್ಬೇಕು ಅಂತ ಹೇಳಿದ್ರೆ, 1 kg ರವೆ, 1 kg ಸಕ್ಕರೆ, ಹಾಗೆ 1 kg ಕಡಲೆಕಾಳು. ಅಡುಗೆ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲ. ಇದು ಬಂದು ಪ್ರಾಪರ್ಟಿ ಸೇಲ್ ಆಗಲಿಕ್ಕೆ ಈ ಒಂದು 3 ಐಟಮ್ಸ್ನ ನಾವು ತೊಗೊಂಬರ್ಬೇಕು. ಯಾರು ತೊಗೊಂಬಂದರೆ ತುಂಬ ಉತ್ತಮ ಅಂತ ಹೇಳಿದ್ರೆ, ಯಾರ ಹೆಸರಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಅದು ಜಂಟಿ ಆದರೂ ಪರವಾಗಿಲ್ಲ, ವಿಲ್ ಆಗಿದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಹೆಸರಲ್ಲೇ ಖಾತಾ ರನ್ನಿಂಗ್ ಇದ್ದರೂ ಪರವಾಗಿಲ್ಲ. ಯಾರ ಹೆಸರಲ್ಲಿ ಪ್ರಾಪರ್ಟಿ ಇದೆ ಅವ್ರು ತೊಗೊಂಬಂದರೆ ಅವ್ರಿಗೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ತೊಗೊಂಡು ಬಂದು 3 ಮಿಶ್ರಣ ಮಾಡಬೇಕು. ಪ್ಲೇಟಲ್ಲಿ ಹಾಕ್ಕೊಂಡು, ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಮಿಶ್ರಣ ಮಾಡಿ ನೀವು ಅದನ್ನು 5 ಪೊಟ್ಟಣಗಳಾಗಿ ಕಟ್ಟಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ ಕವರಲ್ಲಿ 3 ಮಿಕ್ಸ್ ಮಾಡಿ ನೀವು 5 ಪಾಕೆಟ್ನ ನೀವು ರೆಡಿ ಮಾಡ್ಕೊಳ್ಳಿ. 5 ಪಾಕೆಟ್ ಯಾರು ರೆಡಿ ಮಾಡ್ತಾರಲ್ವ ಅವರು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ನಿಮ್ಮ ಮನೆ ದೇವರಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಒಂದು ಭೂಮಿ ಯಾವ ರೇಟಿಗೆ ಹೋಗಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಗುರುವಾರದ ಅಥವಾ ಗುರುವಾರ ಅಥವಾ ಮಂಗಳವಾರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು 5 ಪೊಟ್ಟಣಗಳನ್ನು 5 ಅಥವಾ 9 ಪೊಟ್ಟಣಗಳನ್ನು ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಕ್ವಾಂಟಿಟಿ ಇತ್ತಂದರೆ ಏನು ಪ್ರಾಬ್ಲಮ್ ಇಲ್ಲ, ತರಬಹುದು. ಬಟ್ ನಾನು ಎಕ್ಸಾಂಪಲ್ಗೆ 1 kg ಕೊಟ್ಟಿದ್ದೀನಿ. 5 ಅಥವಾ 9 ಪೊಟ್ಟಣಗಳನ್ನು ರೆಡಿ ಮಾಡಿಕೊಂಡು ನೀವು ಒಂದು ಪೊಟ್ಟಣನ ಗುರುವಾರ ಅಥವಾ ಮಂಗಳವಾರ. ಇದಕ್ಕೆ ಪೀರಿಯಡ್ಸು, ನಾನ್ ವೆಜ್ಜು ಏನೂ ಸಂಬಂಧ ಇಲ್ಲ. ಬಟ್ ಹೋಗುವಾಗ ಬರುವಾಗ ಯಾರೊಟ್ಟಿಗೆ ಮಾತಾಡಬಾರ್ದು, ಲೈಕ್ ಫೋನಲ್ಲಿ ಮಾತಾಡ್ತಾ ಇರೋದು ಅಥವಾ ಯಾವುದೋ ಫ್ರೆಂಡ್ಸ್ನ ಜೊತೆ ಕರ್ಕೊಂಡು ಹೋಗೋದು, ಇದೆಲ್ಲ ಮಾಡೋ ಹಾಗಿಲ್ಲ. ಇದಕ್ಕೆ ಕಂಪ್ಲೀಟಾಗಿ ನೀವು ಟೈಮ್ ಕೊಡಲೇಬೇಕು. ಹೋಗುವಾಗ ಬರುವಾಗ ಯಾರೊಟ್ಟಿಗೆ ಮಾತಾಡಬೇಡಿ. ಒಂದು ಪೊಟ್ಟಣ ತೊಗೊಂಡು ಹೋಗಿ ಎಲ್ಲಿ ಹಾಕಬೇಕು, ನಿಮ್ಮ ಹತ್ತಿರದಲ್ಲಿ ಸ್ಮಶಾನ ಇದ್ದರೆ ಓಕೆ. ಬಟ್ ಸ್ಮಶಾನ ಎಲ್ಲರಿಗೂ ಭಯ ಆಗುತ್ತೆ ಅಥವಾ ಆ ಟೈಮ್ಸಲ್ಲಿ ಓಪನಿಂಗ್ ಇರೋದಿಲ್ಲ. ಹಾಗಾಗಿ ಆದರೆ ಓಕೆ, ಸ್ಮಶಾನ ಇಲ್ಲ ಅಂತ ಹೇಳಿದ್ರೆ ಒಂದು ನಿರ್ಜನ ಪ್ರದೇಶದಲ್ಲಿ, ಅಂದರೆ ಜನಜಂಗುಳಿ ಕಮ್ಮಿ ಇರೋ ಪ್ರದೇಶದಲ್ಲಿ ಮರದ ಬುಡದಲ್ಲಿ, ಯಾವುದೇ ಮರ ಆದರೂ ಪರವಾಗಿಲ್ಲ ಬಟ್ ಹುಣಸೆ ಮರ ಆಗಿರಬಾರ್ದು. ಯಾವುದೇ ಮರ ಆದರೂ ಪರವಾಗಿಲ್ಲ, ಹುಣಸೆ ಮರ ಆಗಿರಬಾರ್ದು. ಅದರ ಬುಡದಲ್ಲಿ ನೀವು ಪೂರ್ವಕ್ಕೆ ಮುಖ ಮಾಡಿ
ಮಾಡಿ ಸಂಕಲ್ಪ ಮಾಡಿಕೊಂಡು ಅದನ್ನು ಪೊಟ್ಟಣದಲ್ಲಿರೋದನ್ನು ಓಪನ್ ಮಾಡಿ ಅಲ್ಲಿ ಹಾಕಿಬಿಟ್ಟು ಬಂದುಬಿಡಿ. ಓಕೆ, ಹಿಂದೆ ತಿರುಗಿ ನೋಡಿದ್ರೆ ಜಸ್ಟ್ ಮನೆಗೆ ಬನ್ನಿ, ಅಥವಾ ನಿಮ್ಮ ವರ್ಕ್ ಏನಿದೆ ನೀವು ಮಾಡ್ಕೊಳ್ಳಿ. ಹೋಗೋವಾಗ ಬರೋವಾಗ ಮಾತ್ರ ಮಾತಾಡಬಾರ್ದು. ಅದು ಹಾಕಿದಾದಮೇಲೆ ಮಾತಾಡಬಹುದು. ಆದಮೇಲೆ ಇದು ಕಂಪ್ಲೀಟ್ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋವರೆಗೂ ಯಾರ ಹತ್ರನೂ ನೀವು ತುಂಬ ಜನರ ಹತ್ರ ಶೇರ್ ಮಾಡೋಂಗಿಲ್ಲ. ನಾನು ಏನೋ ಮಾಡಿದೆ, ನಾನು ಹಿಂಗೋದೆ, ಹಂಗೆ ಬಂದೆ, ಇವೆಲ್ಲ ಏನು ಹೇಳಬೇಡಿ. ಪ್ರಾಪರ್ಟಿ ಸೇಲ್ ಆದಮೇಲೆ ಬೇಕಾದರೆ ಹೇಳಿ. ಸೊ ಒಂದು ಪೊಟ್ಟಣ 5 ವಾರ, 5 ಗುರುವಾರ ಅಥವಾ 5 ಮಂಗಳವಾರ ಇದನ್ನು ಮಾಡಿ ಮೇ ಬಿ ನೀವು 3ನೇ ಸರಿ ಹಾಕೋಷ್ಟರೊಳಗೆ ನಿಮ್ಮ ಪ್ರಾಪರ್ಟಿಗೆ ಸೊ ಅದು ಬ್ರೋಕರ್ ಮುಖಾಂತರ ಬರ್ತಾರಾ ಅಥವಾ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿರ್ತೀರಾ, ಅದು ಯಾವ ಕಡೆಯಿಂದ ಆದರೂ ಬರಲಿ. ಸೊ ಒಟ್ಟಿನಲ್ಲಿ ಕ್ಲೈಂಟ್ಸ್ ಅಥವಾ ಡೀಲರ್ಸ್ ಬರ್ತಾರೆ. ಸೊ 3ರಿಂದ 5 ಕಂಪ್ಲೀಟಾಗಿ ಮುಗಿಯೋಷ್ಟರೊಳಗಡೆ ನಿಮಗೆ ನಿಮ್ಮ ಪ್ರಾಪರ್ಟಿಗೆ ಅತಿ ಹೆಚ್ಚು ಹಣ, ಅಂದರೆ ಅದ್ರ ನಿಮ್ಮ ಕರ್ಮಫಲ ಏನಿರುತ್ತೆ. ಈಗ 1 ಕೋಟಿ ಪ್ರಾಜೆಕ್ಟ್, 1 ಕೋಟಿ ಪ್ರಾಪರ್ಟಿ ಇದ್ದರೆ ಸೊ ಮೇ ಬಿ 95ಇಂದ ಅಲ್ಲಿ ಸ್ವಲ್ಪ ಆ ಕಡೆ ಆಗುತ್ತೆ. ನೀವು ನಿಮ್ಮದು ಟೈಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ 1 crore 15 lakhs ಅಥವಾ 20-30 lakhs ನಿಯರ್ಲಿ ಹೋಗಬಹುದು. ಅದು ನಿಮ್ಮ ಒಂದು ಭೂಮಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನು ಮಾಡಿ ಅದು ಯಾಕೆ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋದಿಲ್ಲ ಅಂತ ನನಗೆ ಮೆಸೇಜ್ ಮಾಡಿ ಅಥವಾ ನೀವು ಕಮೆಂಟಲ್ಲಿ ಹಾಕಿ. ಡೆಫಿನೆಟಾಗಿ ಇದು ಆಗೇ ಆಗುತ್ತೆ. ಎಷ್ಟು ಜನಕ್ಕಾಗಿದೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ವಿತಿನ್ 3 days 3 ಸಾರಿ ಹಾಕೋಷ್ಟರೊಳಗಡೆ ಆಗಿದೆ. ಬಟ್ ನಂಬಿಕೆ ಇರೋರು ಅವ್ರು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ನಲ್ವಾ, ಕನ್ಸಲ್ಟೆನ್ಸಿ ತಗೊಳ್ಳೋರಿಗೆ ನಾವು ಕೆಲವೊಂದು ನಕ್ಷತ್ರ ಸಜೆಷನ್ ಮಾಡ್ತೀವಿ ಅವರ ಜಾತಕದ ಪ್ರಕಾರ. ಹಾಗಾಗಿ ಈಸಿ ಆಗುತ್ತೆ. ನೀವುಗಳು ಸಹ ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ನೀವುಗಳು ಯಾವಾಗಾದರೂ ವಿಡಿಯೋ ನೋಡಿ, ಎಷ್ಟು ವರ್ಷಕ್ಕಾದರೂ ನೋಡಿ, ತಿಂಗಳಿಗಾದರೂ ನೋಡಿ. ಬಟ್ ಸೊ ಈ ಒಂದು ರೆಮಿಡಿನ ನೀವು ಮಾಡಿ ಖಂಡಿತ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಪ್ರಾಪರ್ಟಿ 3ರಿಂದ 5 ಸೊ ಇಷ್ಟರೊಳಗಡೆ ಜನ ಬಂದೇ ಬರ್ತಾರೆ. ನಿಮಗೇನು ಕರ್ಮಫಲ ಇದೆಯೋ ಅದಕ್ಕೆ ಸೇಲ್ ಆಗೇ ಆಗುತ್ತೆ. ಇದು ನಿಜ. ಸೊ ಹಾಗೆ ಮರದ ಬುಡದಲ್ಲೇ ಹಾಕ್ಬಿಟ್ಟು ಬರಬೇಕು. ಸೊ ಅದಾದಮೇಲೆ ಪುನಃ ಅದೇ ಮರದಲ್ಲಾದರೂ ಹಾಕಿ ಅಥವಾ ಚೇಂಜ್ ಮಾಡಿ, ನೋ ಪ್ರಾಬ್ಲಮ್. ಅದನ್ನು ಯಾವಾಗ ಇರುವೆಗಳು ತಿನ್ನೋಕ್ಕೆ ಶುರು ಮಾಡುತ್ತೋ ಆಗ ಇರುವೆಗಳ ಥರ, ಅಂದರೆ ಸೊ ಇರುವೆಗಳು ಹೇಗೆ ಹೋಗುತ್ತೆ, ಒಂದರಿಂದ ಒಂದು ಹೋಗುತ್ತಲ್ಲ, ಹಾಗೇ ಕ್ಲೈಂಟ್ಸ್ ಅಂದರೆ ಸೊ ನಿಮಗೆ ಕಸ್ಟಮರ್ಸ್ ಬರ್ತಾರೆ. ಸೊ ಇದನ್ನು ನೀವು ರೆಮಿಡಿನ ಮಾಡಿ, ತುಂಬಾ ಪವರ್ಫುಲ್ ರೆಮಿಡಿ ಇದು. ಸೊ ಹಾಗೆ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.